ನಮಸ್ಕಾರ, ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ನೋಡಿ, ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಈಡಾಗುವಂತಹ ವ್ಯಕ್ತಿ, ಜೊತೆಗೆ ಒಂದು ಬರವಣಿಗೆಯನ್ನು ಬರೆದ್ರೆ ಸಾಕು ಅಥವಾ ಏನಾದರೂ ಮಾತನಾಡಿದ್ರೆ ಸಾಕು, ತುಂಬ ಕಾಂಟ್ರವರ್ಸಿ ಆಗುತ್ತೆ. ಜೊತೆಗೆ ಅನೇಕರಿಗೆ ಚಿಂತನೆಗಳ ತಾರ್ಕಿಕ ಚಿಂತನೆಯ ಹೊರಗೆ ಹಚ್ಚುವಂತಹ ವ್ಯಕ್ತಿತ್ವ ಚೇತನ್ ಅಹಿಂಸಾ ಅವರು ಇವತ್ತು ನಮ್ಮ ಜೊತೆಗೆ ಪಾಡ್ಕಾಸ್ಟ್ಗೆ ಜಾಯ್ನ್ ಆಗಿದ್ದಾರೆ. ಸರ್, ಸ್ವಾಗತ ನಿಮಗೆ. ನಮಸ್ಕಾರ ಸಂತೋಷ್ ಅವರೇ. ಇತ್ತೀಚೆಗೆ ಸಾಕಷ್ಟು ಕಾಂಟ್ರವರ್ಸಿಗಳಾಗ್ತಾ ಇದ್ದಾವೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಂತರೂ ಸಾಕಷ್ಟು ರೀತಿಯ ಚರ್ಚೆಗಳಾಗ್ತಾ ಇದೆ. ಅದೆಲ್ಲದರ ಬಗ್ಗೆಯೂ ಕೂಡ ನಂತರದಲ್ಲಿ ಚರ್ಚೆ ಮಾಡೋಣ. ಸದ್ಯಕ್ಕೆ ಚೇತನ್ ಅಹಿಂಸಾ ಅವರು ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಹೇಗೆ ನಡೀತಾ ಇದೆ ಜೀವನ? ಸಂತೋಷ್ ಅವರೇ, ನಾನು ಚೆನ್ನಾಗಿದ್ದೀನಿ. ನಾನು ಇವಾಗಲೇ 15 ವರ್ಷಗಳಿಂದ ಸತತವಾಗಿ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಎಲ್ಲ ರೀತಿ ಹೋರಾಟಗಳು, ನಮ್ಮ ದಲಿತ ಬಹುಜನರ ಬಗ್ಗೆ, ಆದಿವಾಸಿಗಳ ಬಗ್ಗೆ, ರೈತ ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಭ್ರಷ್ಟಾಚಾರ ವಿರುದ್ಧ, ಎಲ್ಲ ಒಂದು ರೀತಿ ಪರಿಸರದ ಬಗ್ಗೆ, ಯಾವುದೋ ಒಂದು ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರೋ ಒಂದು ಉತ್ತಮ ಸಮಾಜ, ಒಂದು ಆದರ್ಶ ಸಮಾಜ, ಒಂದು ಸಂವಿಧಾನ ಸಮಾಜ ಪರವಾಗಿದ್ದಾರೋ ಅವ್ರ ಜೊತೆ ನಿಂತು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಆ ಉತ್ತಮ ಸಮಾಜ, ಆದರ್ಶ ಸಮಾಜ, ಸಂವಿಧಾನ ಸಮಾಜನೇ ಒಂದು ಸಮಾಜ ಅನ್ನೋದು ನಮ್ಮ ವ್ಯಾಖ್ಯಾನ. ಸೊ ಆ ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ಅದನ್ನು ನಮ್ಮ ಅನೇಕ ಒಂದು ಮಾರ್ಗದರ್ಶಕರು ಅಂಥ ಹಾದಿ ನಮಗೆ ಮಾಡಿ ತೋರಿಸಿದ್ದಾರೆ. ಅದನ್ನು ನಮ್ಮ ಕೈಲಾದಷ್ಟು ಅಳಿಲ್ ಸೇವೆ, ಇರುವೆ ಸೇವೆ ಕಡೆ ನಾವು ಮುಂದಿನ ತಲೆಮಾರುಗಳಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಒಂದು ಸಮಾಜಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಅದರ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಚೇತನ್ ಅಹಿಂಸಾ ಅವರು ಅಹಿಂಸಾ ಅಂತ ಅವ್ರ ಜೊತೆಗೆ ಹೆಸರಿದೆ. ಆದರೂ ಕೂಡ ಅವ್ರು ಏನಾದರೂ ಹೇಳಿದ್ರೆ ಸಾಕು ಅಥವಾ ಏನಾದರೂ ಒಂದು ಸಣ್ಣ ಬರವಣಿಗೆ ಬರೆದ್ರೆ ಸಾಕು, ಸೋಷಿಯಲ್ ಮೀಡಿಯಾದಲ್ಲಿ ರಕ್ತಪಾತನೇ ಆಗಿ ಹೋಗುತ್ತೆ, ಅಷ್ಟರ ಮಟ್ಟಿಗೆ ಚರ್ಚೆಗಳಾಗಿ ಹೋಗುತ್ತೆ ಅನ್ನೋ ಮಾತುಗಳಿದೆ. ನಮ್ಮ ವಿಚಾರ ಜನರಿಗೆ ಸಮಾಜನ ಬೇರೆ ದೃಷ್ಟಿಕೋನದಿಂದ ನೋಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬರಿತೀವಿ. ಜಾಗೃತಿ ಮೂಡಿಸೋಕ್ಕೆ, ನಾವೇನಾದರೂ ಪರಿವರ್ತನೆ ಮಾಡಬೇಕು, ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಸಂತೋಷ್ ಅವರೇ, ದ ಪೀಪಲ್ಸ್ ಅವೇರ್ನೆಸ್ಸು ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ಬಟ್ ಪೀಪಲ್ಸ್ ಅವೇರ್ನೆಸ್ನೂ ಕೂಡ ನಾವು ಓವರ್ ಆಲ್ ಅದನ್ನು ಒಂದು ಸ್ವಲ್ಪ ಎಲಿವೇಟ್ ಮಾಡಿದಷ್ಟು ಆವಾಗ ಡೆಮಾಕ್ರಸಿಗೂ ಒಳ್ಳೆಯದು, ಚರ್ಚೆಗೂ ಒಳ್ಳೆಯದು, ಉತ್ತಮ ಸಮಾಜ ಕಟ್ಟೋ ಸಾಧ್ಯತೆಗಳಿರುತ್ತೆ. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಅವರಲ್ಲೂ ಗೊತ್ತಿರುತ್ತೆ, ಅವರಿಂದನೂ ಕಲಿತಾ ಇದ್ದೀನಿ. ಸೊ ಇಟ್ಸ್ ಅ ಪ್ರಾಸೆಸ್, ಅದು ನಡೀತಾ ಇದೆ. ವಿವಾದ ಅಂದಿದ ತಕ್ಷಣ ಅದು ಕೆಟ್ಟದು ಅಂತ ನಾನು ನೋಡಲ್ಲ. ವಿವಾದ ಅನ್ನೋದು ಸಮಾಜ ಈ ರೀತಿಯೂ ಯೋಚನೆ ಮಾಡ್ಬೋದಾ ಅನ್ನೋ ಚರ್ಚೆ ಮಾಡಿದಾಗಲೇ ಅದು ಒಂದು ರೀತಿ ಮೆಲುಕಾಗ್ದಾಗ, ಅದನ್ನು ಒಂದು ರೀತಿ ಹೀಗೂ ಯೋಚನೆ ಮಾಡ್ಬೋದಾ ಅಂತ ಪ್ರಶ್ನೆಗಳು ಶುರುವಾದಾಗ ಅದು ಸಮಾಜಕ್ಕೆ ಒಳ್ಳೆಯದು ಅಂತ ನೋಡ್ತೀನಿ ಹೊರತು ವಿವಾದ ಅಂದಿದ ತಕ್ಷಣ ಅದು ನೆಗೆಟಿವ್ ಅಂತ ನಾನು ನೋಡೋನಲ್ಲ. ಈಗ ಡಾಕ್ಟರ್ ರಾಜ್ ಅವರ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇವತ್ತಿಗೂ ಕೂಡ ನಮ್ಮ ಕನ್ನಡಿಗರು ಆ ಒಂದು ಸಮಾಧಿಯನ್ನು ಯಾರೂ ಕೂಡ ಸಮಾಧಿ ಅಂತ ಅಂದ್ಕೊಂಡೇ ಇಲ್ಲ. ಐ ಥಿಂಕ್ ಅನೇಕ ನಟರು ಆಗಿರಬಹುದು, ಜೊತೆಗೆ ಜನರು ಕೂಡ ಆಗಿರ್ಬೋದು, ಕನ್ನಡಿಗರು ಯಾವತ್ತೂ ಕೂಡ ಅದನ್ನು ಸಮಾಧಿಯಲ್ಲ, ಒಂದು ದೇಗುಲ ಅನ್ನೋ ಥರ ಎಲ್ಲರೂ ಕೂಡ ಅದನ್ನು ಭಾವಿಸ್ತಾರೆ. ಆದರೆ ಚೇತನ್ ಅಹಿಂಸಾ ಅವರು ಬೇರೆ ಯಾವುದೇ ಉದಾಹರಣೆಗಳನ್ನು ಕೊಡಬಹುದಾಗಿತ್ತು. ಆದರೆ ಅದೇ ವಿಚಾರವನ್ನು ಎದುರಿಟ್ಟುಕೊಂಡು ಯಾಕೆ ಅದನ್ನು ಚರ್ಚೆಯ ವಿಷಯ ಮಾಡಿದ್ರು ಅಂತ. ನಾವು ನೋಡೋದು ಈ ವಿಚಾರನ ಲ್ಯಾಂಡ್ ದೃಷ್ಟಿನಲ್ಲೂ ನಾವು ನೋಡ್ತೀವಿ. ಅನೇಕ ದೃಷ್ಟಿಕೋನದ ಜೊತೆ ಲ್ಯಾಂಡು ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಫೈಟ್ ನಡೀತಿರೋದೇ ಲ್ಯಾಂಡಿಗೆ. ನಾವೆಲ್ಲ ಜನ ಜಾಸ್ತಿ ಇದ್ದೀವಿ, ಭೂಮಿ ಕಡಿಮೆ ಇದೆ. 10,000 to 12,000 ವರ್ಷಗಳಿಂದ ಯಾರ ಹತ್ರ ಭೂಮಿ ಇರುತ್ತೋ ಅವ್ರು ಪ್ರಬಲರು, ಯಾರ ಹತ್ರ ಇಲ್ವೋ ಅವರು ಬೇರೆ ಬೇರೆ ಹಂತಕ್ಕೆ ಅಪ್ರಬಲರು. ಈ ಭೂಮಿ ವಿಚಾರದಲ್ಲಿ ನಾನು ಬರೀ ಈ ಸ್ಮಾರಕ ಪಾಲಿಟಿಕ್ಸ್ ಒಂದೇ ಎತ್ಕೊಂಡಿಲ್ಲ. ನಾನು ಹಿಂದೆನೂ ಕೂಡ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಆದಿವಾಸಿಗಳಿಗೆ, PTCL ವಿಚಾರದಲ್ಲಿ ದಲಿತರಿಗೆ, ನಮಗೆ ರೈತರ ವಿಚಾರದಲ್ಲಿ 400 ಎಕರೆಯಷ್ಟು ರೈತರ ಭೂಮಿನ ಒಂದು ರೀತಿ ಬಳಸ್ಕೋಬೋದು, ಖರೀದಿ ಮಾಡ್ಬೋದು, ಮೈನಿಂಗ್ ವಿಚಾರದಲ್ಲಿ ಆಗ್ತಿರೋ ಅನ್ಯಾಯಗಳು ರೈತರಿಗೆ ಮತ್ತು ಅನೇಕರಿಗೆ, ಈ ವಿಚಾರಗಳು ITBT ಆಗಿರ್ಬೋದು, ಫಾಕ್ಸ್ಕಾನು, ಈ ವಿಚಾರದಲ್ಲಿ ಲ್ಯಾಂಡ್ ಇಶ್ಯೂ ತೊಗೊಂಡಾಗ ನಮ್ಗೆ ಅಷ್ಟೊಂದು ಪ್ರಚಾರ ಸಿಗಲಿಲ್ಲ. ಅಷ್ಟೊಂದು ನಾವು ಹೋಗಿ ಅಲ್ಲಿ ಹೋರಾಟ ಮಾಡೋದು ಮುಂದುವರಿಸ್ತೀವಿ, ಅದ್ರಲ್ಲಿ ಎರಡು ಮಾತಿಲ್ಲ, ಪ್ರಚಾರಕ್ಕೋಸ್ಕರ ಮಾಡೋದಲ್ಲ, ನ್ಯಾಯ ಸಿಗೋವರೆಗೂ ನಾವು ಮಾಡ್ತೀವಿ, ಯಾಕಂದರೆ ಜನರಿಗೆ ಒಳ್ಳೇದಾಗತ್ತೆ ಅಂತ. ಈ 3 ಸಾಲಿನ ಟ್ವೀಟ್ ಬರೆದಿದ್ದ ತಕ್ಷಣ ಅದನ್ನು ನಾನು ಪ್ರಶ್ನೆ ಮಾಡಿದ್ದು, 2.5 ಎಕರೆ ಸಿಟಿ ಸೆಂಟರ್ನಲ್ಲಿ ಕೊಟ್ಟರೆ ಅದು ಒಳ್ಳೆ ತೀರ್ಮಾನನಾ, ಅದರಿಂದ ಈ ಸಮಸ್ಯೆಗಳು ಹೆಚ್ಚಾದ್ವಾ ಅಥವಾ ಅದು ಮಾಡಿದ್ದು ಸರಿನಾ ಅಂತ ಸರ್ಕಾರನ ಪ್ರಶ್ನೆ ಮಾಡಿದಾಗ ಅದು ಎಲ್ಲೋ ಒಂದು ಕಡೆ ಕೆಲವು ಮೀಡಿಯಾದವ್ರಿಗೆ ಅದು ಒಂದು ರೀತಿ ಅವ್ರಿಗೆ ಆಹಾರ ಆಗಿರಬಹುದು. ಯಾಕೆಂದರೆ ಅದು ನಾನೆಲ್ಲೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ನಾನೆಲ್ಲೂ ಒಂದು ಅಲ್ಲೋಗಿ ಧರ್ನಾ ಮಾಡಿಲ್ಲ. ನಾನು ಒಂದು 3 ಲೈನಿನ ಪೋಸ್ಟ್ ಬರೆದಿದ್ದ ತಕ್ಷಣ ಅದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸೋದಿರುತ್ತಲ್ಲ, ಅದು ಒಂದು ಇಟ್ಸ್ ಅ ಕ್ರಿಯೇಷನ್ ಆಫ್ ದ ಮೀಡಿಯಾ ಆ್ಯಂಡ್ ಇಟ್ಸ್ ಅ ಈಗ ನಾನೇನಂತೀನಿ,
ಬೆಂಗಳೂರಿನಲ್ಲಿ ಅನೇಕ ಮಠ ಮಾನ್ಯಗಳಿಗೆ, ಜೊತೆಗೆ ಅನೇಕ ಧಾರ್ಮಿಕ ಕ್ಷೇತ್ರಗಳು, ಮತ್ತೊಂದು ಮಗದೊಂದು ಅಂತ ನೂರಾರು ಎಕರೆ, ಸಾವಿರಾರು ಎಕರೆ, ನಾವೇನಾದರೂ ಹುಡುಕಾಡಿದ್ರೆ ಸಾವಿರಾರು ಎಕರೆ ಸಿಗುತ್ತೆ. ಅದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿತ್ತು ಚೇತನ ಹಿಂಸಾ ಅವರು. ಅದನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಆ ವಿಚಾರನೂ ನಾವು ಬಹಿರಂಗವಾಗಿ ತರ್ತೀವಿ. ಅದ್ರಲ್ಲಿ ಎರಡು ಮಾತಿಲ್ಲ. ನಾನು ಇವಾಗ ಲ್ಯಾಂಡ್ ಬಗ್ಗೆ ಏನೇನು ಮಾಡಿದ್ದೀವಿ ನಾನು ನಿಮ್ಗೆ ಹೇಳಿದ್ದೀನಿ. ಬಟ್ ಈ ವಿಚಾರ ನಾ ಪ್ರಸ್ತಾಪ ಮಾಡಿದಾಗ ಅದು ಒಂದು ರೀತಿ ಎಮೋಷನಲ್ ಇಶ್ಯೂ ಆಗಿರೋದ್ರಿಂದ ನಮಗೇನು ಅನ್ನಿಸ್ತು ಅಂದರೆ, ಚೇತನ ಹಿಂಸಾ ಅವರು ಅದನ್ನು ಮಾದರಿಯಾಗಿ ತೆಗೆದುಕೊಳ್ಬಹುದಾಗಿತ್ತು. ಯಾಕಂದರೆ ನೋಡಿ, ಇವತ್ತಿಗೂ ಕೂಡ ಅನೇಕ ಹಳ್ಳಿಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ನಾವು ನೋಡಿದಾಗ ದಲಿತರಿಗೆ ಮಣ್ಣು ಮಾಡೋದಕ್ಕೂ ಕೂಡ ಜಮೀನು ಇಲ್ಲದೆ ಇರುವಂಥ ಪರಿಸ್ಥಿತಿ ಇದೆ. ಅದರಲ್ಲೂ ಇರೋಬ್ಬರ ಭೂಮಿನ ಕಿತ್ಕೊಂಡು ಅವ್ರ ಮೇಲೆ ಹಲ್ಲೆ ಆಗ್ತಾ ಇರುವಂಥ ಅನೇಕ ಘಟನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಇದೇ ಜಾಗವನ್ನು ಮಾದರಿಯಾಗಿ ಇಟ್ಕೊಂಡು ಸರ್ಕಾರದ ವಿರುದ್ಧ ಅಲ್ಲಿ ಧರಣಿಗೆ ಕೊಡ್ಬೋದಾಗಿತ್ತಲ್ಲ. ಅದೇ ಜನರನ್ನ ಕರ್ಕೊಂಡು ಅಣ್ಣವರ ಆ ಒಂದು ದೇವಾಲಯ ಏನಿದೆ ಅದನ್ನ ಮಾದರಿ ಈ ಜನರಿಗೆ ಯಾಕೆ ಕೊಡ್ತಾ ಇಲ್ಲ ನೀವು ಅಂತ ಕೊಡ್ಬೋದಾಗಿ. ನಾವು ಹೇಗೆ ನೋಡ್ತೀವಿ ಅಂದರೆ, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಕೊಡುಗೆ ಅಪಾರ ಇದೆ. ಅವರು ನಮ್ಮೆಲ್ಲರಿಗೂ, ನಾವೆಲ್ಲ ಅವರ ಅಭಿಮಾನಿಗಳೇ. ಕರ್ನಾಟಕದಲ್ಲಿ ಬರೀ ಅಭಿಮಾನಿ ಸಂಘ ಕಟ್ಟಿರೋರು ಮಾತ್ರ ಅಭಿಮಾನಿಗಳಲ್ಲ, ಎಲ್ಲರೂ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಅಭಿಮಾನಿಗಳೇ ಬೇರೆ ಬೇರೆ ಹಂತಕ್ಕೆ. ಆದರೆ ನಾವು ಸಿನಿಮಾ ರಂಗದಲ್ಲಿ ಅನೇಕರ ಒಂದು ಅಭಿಮಾನಿಗಳು. ಅದು ನಟನೆ ಮಾಡಿರೋದು ಒಂದು, ನಮಗೆ ವಿಷ್ಣುವರ್ಧನ್ ಆಗಿರ್ಬೋದು, ಡೈರೆಕ್ಷನ್ ಮಾಡಿ ಶಂಕರ್ ನಾಗೋರ್ ಆಗಿರ್ಬೋದು, ಸಿದ್ಧಲಿಂಗಯ್ಯನವರಾಗಿರ್ಬೋದು, ಪುಟ್ಟಣ್ಣ ಕಣಗಲ್ ನಮಗೆ ಒಂದು ರೀತಿ MP ಶಂಕರ್ ವಿಲನ್ ಪಾತ್ರ ಮಾಡಿರೋ ವಜ್ರಮುನಿಯವರಾಗಿರ್ಬೋದು. ಭಾಳ ಜನ ನಮಗೆ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ರೈಟರ್ಸು, ಡೈರೆಕ್ಟರ್ಸು, ಕಲಾವಿದರು. ಮತ್ತು ಸಿನಿಮಾ ಹೊರಗೂ ಕೂಡ ಭಾಳ ಜನರ ಬಗ್ಗೆ ನನಗೆ ಗೌರವ ಇದೆ. ಅಂದರೆ ನೀವು ಕೆಂಗಲ್ ಹನುಮಂತಯ್ಯವರಾಗಿರ್ಬೋದು, ನಮಗೆ ನಿಜಲಿಂಗಪ್ಪ ಆಗಿರ್ಬೋದು, ದೇವರಾಜ ಅರಸು ಜೊತೆ ನಮ್ಮ ಹೋರಾಟಗಾರರು, ಕುವೆಂಪು, ನಮ್ಮ ಸಾಹಿತಿಗಳು ನಮಗೆ ಭಾಳ ಜನ ಇದ್ದಾರೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, MD ನಂಜುಂಡಸ್ವಾಮಿಯವರು, ಇವರೆಲ್ಲರಿಗೂ ಎಷ್ಟೇ ಕೊಡುಗೆ ಕೊಟ್ಟಿದ್ರು ಕೂಡ ಇವರೆಲ್ಲರೂ ಅವರ ಸ್ಮಾರಕಗಳು, ನಾನು ಹರಿಹರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕದಲ್ಲಿ ನಾನು ಅಲ್ಲೇ ಇದ್ದು ಹೋರಾಟಗಳು ಮಾಡಿದ್ದೀನಿ. ಕುಪ್ಪಳ್ಳಿನಲ್ಲಿರೋ ನಮ್ಮ ಕುವೆಂಪು, ಶತಮಾನದ ಕವಿ ಕುವೆಂಪುರ ಸ್ಮಾರಕದಲ್ಲೂ ನಾನು ಅನೇಕ ಬಾರಿ ಹೋಗ್ತಾ ಇರ್ತೀನಿ. ನಾನು MD ನಂಜುಂಡಸ್ವಾಮಿಯವ್ರದ್ದು ಅಲ್ಲೂ ಹೋಗಿದ್ದೀನಿ. ಅಲ್ಲೂ ಒಂದು ಚಾಮರಾಜನಗರ ಇರಬೇಕು, ಅಲ್ಲೆಲ್ಲ ಅವರ ಒಂದು ಹುಟ್ಟು ಬೆಳೆದಿರೋ ಊರಿನಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಯಾವಾಗ ಭೂಮಿ ವಿಚಾರದಲ್ಲಿ ಸೆಲೆಕ್ಟಿವ್ ಆಗಿ ಸರ್ಕಾರ ಒಂದು ವ್ಯಕ್ತಿಗೆ ಕೊಟ್ಟಾಗ, ಮುಂದಾಲೋಚನೆ ಇಲ್ಲದೆ ಇದ್ದಾಗ, ಅವ್ರ ಕೊಡುಗೆ ಅಪಾರ ಇದ್ದರೂ ಕೂಡ ಅದನ್ನು ಕೊಟ್ಟರು ಕೂಡ ಏನಾಗತ್ತೆ ಅಂದರೆ, ಮುಂದೆ ಬರೋರಿಗೆ, ಮುಂದೆ ಒಂದು ರೀತಿ ಭಾಳ ಕೊಡುಗೆಯಿಂದ ಸಮಾಜ ಕೊಟ್ಟಿರೋರ್ಗೂ ಕೂಡ ಅದನ್ನು ಕೊಡಬೇಕಾಗಿ ಬರುತ್ತೆ ಅನ್ನೋದು ಒಂದು ರೀತಿ ಮುಂದಾಲೋಚನೆ ಇಲ್ಲದೇ ಇರೋ ಆಲೋಚನೆ, ಯೋಜನೆ ಅಂತ ಹೇಳಬಲ್ಲೆ. ನಾನು ಯಾಕೆ ಹೇಳ್ತೀನಿ, ಒಂದು ಉದಾಹರಣೆ ಕೊಡ್ತೀನಿ. ಕಾರ್ಗಿಲ್ ಯುದ್ಧ ನಡೀತು. ಕಾರ್ಗಿಲ್ ಯುದ್ಧ ನಡೆದಾಗ ಸೈನಿಕರು ಅವ್ರ ಜೀವನ ಎರಿಸ್ಕೊಂಡು ಫೈಟ್ ಮಾಡ್ತಾರೆ. ಅದರಲ್ಲಿ ಕೆಲವರು ಅವ್ರ ಜೀವನ ಕೊಟ್ಟು, ಫೈಟ್ ಆದಮೇಲೆ ಜೀವ ಕೊಟ್ಟು ಅವ್ರ ಬಾಡಿ ಬಂತು. ಅವಾಗ ಏನಾಯಿತು ಅಂದರೆ, ಭಾಳ ಒಂದು ರೀತಿ ಅವ್ರಿಗೆ ಸಲ್ಲಬೇಕಾಗಿರೋ ಗೌರವ, ಮತ್ತು ಸರ್ಕಾರನೂ ಭಾಳ ದೊಡ್ಡ ಮಟ್ಟದ 50 ಲಕ್ಷ ಅಷ್ಟು ದುಡ್ಡು ಕೊಡೋಕ್ಕೆ ಶುರು ಮಾಡ್ತು. ಇಷ್ಟೊಂದಲ್ಲ, ಇವರು ಒಂದು ತ್ಯಾಗ ಮಾಡಿಕೊಟ್ಟಿದ್ದಾರೆ ದೇಶಕ್ಕೆ ಅಂತ. ಆದರೆ ಅದು ಫಸ್ಟ್ ಬರೋರಿಗೆ ಅದಾಯಿತು. ಅದರ ನಂತರ ಅನೇಕರು ಕೂಡ ಸಾವನ್ನಪ್ಪಿರೋರು ಬರೋಕ್ಕೆ ಶುರುವಾಯಿತು ಅವಾಗ. ಆಮೇಲೆ ಆ ಫ್ಯಾಮಿಲೀಸ್ಗೂ ಕೂಡ ಫಸ್ಟ್ ಕೊಡೋರಿಗೆ ನಮಗೆ ಬೇಕಾಗತ್ತೆ ಅಂತ ಶುರು ಮಾಡಿಕೊಂಡ್ರು. ಸೊ ಅವ್ರ ಕೊಡೋಕ್ಕಾಗಲಿಲ್ಲ ಸರ್ಕಾರ, ಆ ಫಸ್ಟ್ ಕೊಟ್ಟಿರೋರಿಗೆ ಕೊಡೋಕ್ಕಾಗಲಿಲ್ಲ. ಸೊ ಏನಾಗತ್ತೆ ಅಂದರೆ, ಭಾವನೆಗಳಿಗೋಸ್ಕರ ನೀವು ಒಂದು ಯೋಜನೆ ತಂದಿದ ತಕ್ಷಣ, ಅದು ಒಂದು ರೀತಿ ನೀವು ಒಂದು ವೋಟ್ ಬ್ಯಾಂಕ್ಗೋಸ್ಕರ, ಎಮೋಷನಲ್ಗೋಸ್ಕರ, ಲಾಭ ಪಡೆಯೋಕ್ಕೋಸ್ಕರ ಮಾಡಿದ ತಕ್ಷಣ, ನೀವು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂದರೆ ಮುಂದೇನೂ ಕೂಡ ಸಮಸ್ಯೆಗಳಿಗೆ ಹೆಚ್ಚು ಕಾರಣ ಆಗತ್ತೆ ಹೊರತು ನೀವು ಇದ್ದಿದ್ದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ. ಸೊ ನಾವು ನೋಡಿದ್ದೀವಿ ವಿಷ್ಣುವರ್ಧನ್ ಅವ್ರ ಸ್ಮಾರಕದ ವಿಚಾರದಲ್ಲಿ ಏನೇನು ಒಂದು ಸಮಸ್ಯೆಗಳು ಉಂಟಾಗಿದೆ. ಅಂಬರೀಷ್ ಅವ್ರದ್ದು ಕೂಡ 1.25 ಎಕರೆ ಅಲ್ಲೇ ಪಕ್ಕದಲ್ಲಿ ಕೊಡಬೇಕಾಗಿ ಬಂದು 4.25-4.25 ಎಕರೆ ಅಷ್ಟಿದೆ, ಅಲ್ಲಿ ಕೊಟ್ಟಿದೆ. ಇದು ಪ್ರೈಮ್ ಬೆಂಗಳೂರು ಸೆಂಟ್ರಲ್. ಇದು ಒಂದು ಏನಾಗುತ್ತೆ, ಆಮೇಲೆ ನಂತರ ನಮಗೆ ಮುಂದೆ ಬೇರೆಯವರೆಲ್ಲ ಕೊಡುಗೆ ಕೊಟ್ಟಿದ್ರು ಸಿನಿಮಾ ರಂಗದಲ್ಲಿ. ಅದು ಕೂಡ ಮತ್ತು ಸಿನಿಮಾ ಹೊರಗೂ ಕೂಡ ಅವ್ರಿಗೂ ಕೂಡ ನಾವು 2.5 ಎಕರೆ ಕೊಡಬೇಕಾಗತ್ತಾ? ಹೇಗೆ ಕೊಡೋಣ? ಭೂಮಿ ಎಲ್ಲಿದೆ? ಅದನ್ನು ಹೇಗೆ, ಕೆಲವ್ರ ಕೊಡುಗೆ ಜಾಸ್ತಿ, ಕೆಲವ್ರ ಕೊಡುಗೆ ಕಡಿಮೆ ಅಂತ ನಾನು ನೋಡೋನಲ್ಲ. ಎಲ್ಲರದು ಅವ್ರವ್ರ ರೀತಿಯಲ್ಲಿ ಭಾಳ ಅತ್ಯುತ್ತಮ ಕೊಡುಗೆ ಅನೇಕ. ಬೆಂಗಳೂರಿನಲ್ಲಿ ಅನೇಕರ ಸಮಾಧಿಗಳಿವೆ.
ಒಬ್ಬರು ಇಬ್ಬರು ಅಂತಲ್ಲ ಅನೇಕರ ಸಮಾಧಿಗಳಿವೆ. ಆದರೆ ಈ ಸಮಾಜದ ಕನಸನ್ನು ಕಂಡಿರುವಂತಹ ಚೇತನ್ ಅಹಿಂಸಾ ಅವರು, ಅಣ್ಣವರು ಬೆಳೆದು ಬಂದಂತಹ ಹಾದಿ, ಅವರು ಆ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಎದುರಿಸಿದ್ರು, ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮಾತನಾಡ್ಬೋದಾಗಿತ್ತು. ಅಥವಾ ಅನೇಕರು ಇದ್ದಾರೆ, ಅವ್ರ ಸಮಾಧಿಗಳ ವಿಚಾರಕ್ಕೂ ಮಾತನಾಡ್ಬೋದಾಗಿತ್ತು. ಮೊದಲನೇದಾಗಿ ಜಾತಿ ವ್ಯವಸ್ಥೆ ಭಾಳ ಘೋರವಾಗಿ ನಮ್ಮ ದೇಶದಲ್ಲಿ ಇದ್ದೇ ಇದೆ. ಅದು ಒಂದು ವ್ಯವಸ್ಥಿತವಾದ ಅನ್ಯಾಯ, ಸಮಸ್ಯೆ. ಅದನ್ನು ಹೋಗಲಾಡಿಸಲೇಬೇಕು, ಅದನ್ನು ಫೈಟ್ ಮಾಡಲೇಬೇಕು, ಎಲ್ಲರ ಕರ್ತವ್ಯ. ಜಾತಿ ವ್ಯವಸ್ಥೆ ಜೊತೆ ಬೇರೆ ಬೇರೆ ಬಂಡವಾಳಶಾಹಿ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆ, ಭಾಷೆ ತಾರತಮ್ಯ, ಸ್ಟಾರ್ ಕಲ್ಚರು, ಇದೆಲ್ಲ ಕೂಡ ಒಂದಕ್ಕೊಂದು ಪೂರ್ಣಿಸ್ಕೊಂಡ್ಬಿಟ್ಟಿದೆ. ನನಗೆ ಗೊತ್ತಿರೋ ಹಾಗೆ ಇನ್ಯಾರಿಗೂ ಕೂಡ 2.5 ಎಕರೆ ಬೆಂಗಳೂರು ಸಿಟಿ ಸೆಂಟ್ರಲ್ನಲ್ಲಿ ಕೊಟ್ಟಿರೋದು ನಾನು ಕೇಳ್ಪಟ್ಟಿಲ್ಲ. ನನಗೂ ಗೊತ್ತಿಲ್ಲ. ಅದನ್ನ ಇದು ಲ್ಯಾಂಡಿನ ಪ್ರಶ್ನೆ, ಮತ್ತೆ ಇದು ಒಂದು ಮೂಲ. ನಾನೇನು ಹೇಳಿದ್ದಂದ್ರೆ, ಸರ್ಕಾರ ಯಾರಿವತ್ತು ರಾಮರಾಜ್ಯ, ಯಾವುದೋ ಹಳೆಯ ಸರ್ಕಾರ, ಒಂದು 50 ವರ್ಷದ ಹಿಂದಿನ ಸರ್ಕಾರ ಅಲ್ಲ, ಇವತ್ತು ಆ ಸರ್ಕಾರ ಅವತ್ತು ಯೋಜನೆ ತಂದಿರೋರು ಕೂಡ ನನಗೆ ಅಧಿಕಾರ ಕೊಡಿ, ನಾವು ಒಂದು ರಾಮರಾಜ್ಯ ಕಟ್ತೀವಿ ಅಂತ ಹೇಳಿರೋ ಅವರೇ ಇದ್ದಾರೆ. ಅವ್ರ ಮಗನೂ ಇದ್ದಾರೆ, ಅವ್ರು ಮುಂದುವರಿಸ್ತಾ ಇದ್ದಾರೆ, ಅವ್ರ ಮಂತ್ರಿನೂ ಆಗಿದ್ದಾರೆ ಕೇಂದ್ರದಲ್ಲಿ. ಅವರು ಈ ಯೋಜನೆಯಿಂದ ಪೊಲಿಟಿಕಲ್ ಬೆನಿಫಿಟ್ ಪಡೆಯೋಕ್ಕೂ ಪ್ರಯತ್ನ ಪಟ್ಟಿದ್ದಂತ ಕೇಳ್ಪಟ್ಟಿದ್ದೀನಿ. ಹೋಗ್ಬಿಟ್ಟು ಮಂಡ್ಯದಲ್ಲಿ ಹೋಗಿ ನಾವು ಕೂಡ ಅಂಬರೀಷ್ ಸ್ಮಾರಕಕ್ಕೆಲ್ಲ ಕೊಟ್ಟಿದ್ದೀವಿ, ನಮಗೆ ನೀವು ವೋಟ್ ಹಾಕಿ ಅನ್ನೋ ರೀತಿಯಲ್ಲಿ. ಸೊ ಇದು ದ ಪಾಲಿಟಿಕ್ಸ್, ದ ಸ್ಮಾರಕ ಪಾಲಿಟಿಕ್ಸ್ ಅನ್ನೋದನ್ನು ನಾನು ಪ್ರಶ್ನೆ ಮಾಡಿದ್ದೀನಿ ಹೊರತು ಅಣ್ಣವರ ಕೊಡುಗೆ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಿಲ್ಲ. ಅದಕ್ಕೆ ನಾವೆಲ್ಲ ಅಭಿಮಾನಿಗಳ ಬಗ್ಗೆ ತಾವು ಕ್ಷಮೆ ಕೇಳಿದ್ರಿ ಆ ಒಂದು ವಿಚಾರಕ್ಕೆ ಸಂಬಂಧ? ಕ್ಷಮೆ ಕೇಳಿದ್ದೇನು ಅಂದರೆ, ಕೆಲವು ವ್ಯಕ್ತಿಗಳಿಗೆ, ನಾನು ಒಂದು ರೀತಿ ಇಷ್ಟಪಡೋ ವ್ಯಕ್ತಿಗಳು, ನನ್ನ ಜೊತೆಗೆ ಹೋರಾಟ ಮಾಡಿರೋ ವ್ಯಕ್ತಿಗಳು, ಅವ್ರಿಗೆ ನೋವಾಗಿದೆ ಅಂದರೆ ನಾನು ಅದಕ್ಕೆ ಒಂದು ಕ್ಷಮೆ ಕೇಳ್ತೀನಿ. ಅದೇ ನೋವು ಮಾಡೋ ನನ್ನ ಉದ್ದೇಶ ಇಲ್ಲ. ಆದರೆ ಕ್ಷಮೆ ಅವ್ರಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ಈ ವಿಚಾರದಲ್ಲಿ ಸತ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈ ಒಂದು ಸ್ಮಾರಕ ಪಾಲಿಟಿಕ್ಸ್ನಲ್ಲಿರೋ ಎಷ್ಟು ಸಮಸ್ಯೆಗಳು ಆಗ್ತಾ ಬರ್ತಾ ಇದ್ದಾವೆ ಅನ್ನೋದು. ನಾನೇನಂತೀನಿ ಅಂದರೆ, ಚೇತನ್ ಅಹಿಂಸಾ ಅವರು ಒಂದು ಸಮಾಜದ ಕನಸನ್ನು ಕಂಡಿದ್ರು. ಆ ಒಂದು ಹಾದಿಯಲ್ಲಿ ಏನಾದರೂ ಹಾದಿ ತಪ್ಪಿಟ್ರಾ ಅಂತ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದಾನಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಬರೀ ಒಂದೇ ರೂಪಾಯಿಗೆ ಸರಿಸುಮಾರು 1050 ಎಕರೆ ಜಮೀನನ್ನು ಕೊಡುತ್ತೆ. ಇವತ್ತಿಗೆ ಇನ್ಇಕ್ವಾಲಿಟಿ ಏನಿದೆ, ಬ್ರಿಟಿಷರ ಕಾಲ ಏನಿತ್ತು ಅದಕ್ಕಿಂತಲೂ ಅತಿ ಹೆಚ್ಚು ಅಸಮಾನತೆ ಭಾರತದಲ್ಲಿ ತಾಂಡವಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೇವಲ 1% ಜನರ ಹತ್ರ 60% ಆಸೆಟ್ಸ್ ಇರುತ್ತೆ ಅಂದಮೇಲೆ, ಆ ಸಂದರ್ಭದಲ್ಲಿ ಆ ವಿಚಾರ ತುಂಬ ದೊಡ್ಡದಾಗಿತ್ತು. ಅದರ ಹತ್ರ ಗಮನ ಹರಿಸಿ ಸಮಾಜದ ಕನಸಿನತ್ತ ಅವರು ದಾಪುಗಾಲಿಡ್ಬೋದಾಗಿತ್ತು ಅಂತ. ಸಂತೋಷ್ ಅವರೇ, ನೀವು ಹೇಳೋದಲ್ಲ ಸತ್ಯ. ಅದಾನಿ, ಅಂಬಾನಿ, ಇಲ್ಲೂ ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಕಡೆ IT-BT ಸೆಕ್ಟರ್ಗಳಿಗೆ, ಫಾಕ್ಸ್ಕಾನ್ ಅನ್ನೋದು ಯಾರು ನಮಗೆ 300 ಎಕರೆ ದೇವನಹಳ್ಳಿನಲ್ಲಿ, ಈ ಬೇರೆ ಬೇರೆ ಕಂಪನಿಗಳಿಗೆ, ನಾನು ಜಿಂದಾಲು ಇದರಲ್ಲಿ ಯಾವುದರಲ್ಲಿ ಕೊಪ್ಪಳದಲ್ಲಿ ನಾವು ಹೋರಾಟಗಳು ಮಾಡಿದ್ದೀವಿ. ಏನೇನು ನಡೀತಾ ಇದೆ ಲ್ಯಾಂಡ್ ವಿಚಾರಗಳಲ್ಲಿ ನಾನು ಭಾಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅದು ಕೂಡ ಅಲ್ಲಿ ಹೋಗಿ ಸ್ಥಳದಲ್ಲಿ ವಿಸಿಟ್ ಮಾಡಿ ಜನ ಜೊತೆ ನಿಂತು ಫೈಟ್ ಮಾಡ್ಕೊತಾ ಬಂದಿದ್ದೀನಿ. ಆದರೆ ಬಹುಶಃ ಅದು ನನಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಮೀಡಿಯಾ ಮೈಂಡನ್ನು ನಾನು ಹೇಳಬಲ್ಲೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆ 3 ಲೈನಿನ ಪೋಸ್ಟು ಅದು ಕೆಲವು ಮೀಡಿಯಾದವ್ರಿಗೆ ಇದನ್ನು ದೊಡ್ಡ ಮಟ್ಟಕ್ಕೆ ಮಾಡಿದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ನೀವು ಕೇಳಬೇಕು. ಬಟ್ ಇಟ್ ಇಸ್ ಅ ಕ್ರಿಯೇಷನ್ ಆಫ್ ದ ಮೀಡಿಯಾ. ಈ ಬೇರೆ ಹೋರಾಟಗಳು ಯಾವುದಕ್ಕೂ ಅಷ್ಟು ಮಾಧ್ಯಮ ಪ್ರಚಾರ ಸಿಗಲ್ಲ. ಕೆಲವರು ಮಾತ್ರ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ, ಈ ಒಂದು ಅಜೆಂಡಾ ಸೆಟ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಕಣ್ಣಲ್ಲಿ. ಇಟ್ ಈಸ್ ಅ ಕಾನ್ಸ್ಟ್ರಕ್ಟ್ ಆ್ಯಂಡ್ ಅ ಕನ್ಕಾಕ್ಷನ್ ಆಫ್ ಫ್ಯೂ ಮೀಡಿಯಾ ಫೋರ್ಸಸ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಯಾಕಂದರೆ ಅಷ್ಟು ದೊಡ್ಡದಾಗತ್ತೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ಅದು ನನ್ನ ಉದ್ದೇಶನೂ ಆಗಿರಲಿಲ್ಲ. ಅದು ದೊಡ್ಡ ಪ್ರಮಾಣದಲ್ಲಿ ನೀವು ಹೇಳ್ತಿರೋದು, ನಾನು ಹೇಳಿರೋದು ಸತ್ಯನೂ ಇದೆ. ಅದು ಭಾಳ ಬೆಂಬಲನೂ ಸಿಗ್ತಾ ಇದೆ, ಭಾಳ ಒಂದು ಪ್ರೋತ್ಸಾಹನೂ ಸಿಗ್ತಾ ಇದೆ. ಈ ವಿಚಾರಗಳನ್ನ ನಾವು ಒಂದು ರೀತಿ ಸರ್ಕಾರನ ಪ್ರಶ್ನೆ ಮಾಡೋದು ಒಳ್ಳೆಯದೇ ಅಂತಲೇ ನನಗೆ ಓವರ್ವೆಲ್ಮಿಂಗ್ ಆಗಿ ಸಿಗ್ತಾ ಇದೆ. ಎಲ್ಲ ವಯಸ್ಸಿನವರು, ಎಲ್ಲ ಜಾತಿಯವರು, ಎಲ್ಲ ಲಿಂಗದವರು, ಎಲ್ಲ ಭಾಗದಿಂದನೂ ಬರ್ತಾ ಇದೆ. ಆದರೆ ಈ ಇಶ್ಯೂ ಅಷ್ಟು ದೊಡ್ಡದಾಗೋದು, ಅದು ನಾನು ದೊಡ್ಡದು ಮಾಡಿರೋದಲ್ಲ. ಅದು ಬೇರೆ ಶಕ್ತಿಗಳು ಅವರ ಕಾರಣಗಳಿಂದ ದೊಡ್ಡದು ಮಾಡಿರಬಹುದು ಅಂತ ನನ್ನ ವಾದ ಇದೆ. ಈಗ ದೇಶದಲ್ಲಿ ಇತ್ತೀಚಿನ ಪಾಲಿಟಿಕ್ಸ್ ನೋಡಿದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಯುದ್ಧದ ಪರಿಸ್ಥಿತಿನೇ ನಿರ್ಮಾಣ ಆಗ್ತಾ ಇದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯಗಳು. ಒಂದು ಕಡೆ ಬಲಪಂಥೀಯ, ಮತ್ತೊಂದು ಕಡೆ ಎಡಪಂಥೀಯ, ಮಧ್ಯಮ ಪಂಥೀಯ, ಅದು ಇದು ಅಂತ ತೀವ್ರವಾಗಿ ತಿಕ್ಕಾಟಗಳು, ಘರ್ಷಣೆಗಳು ನಡೀತಾ ಇದೆ. ಯಾವ ರೀತಿ ನೋಡ್ತೀರಿ ಅದನ್ನು? ಯಾಕಂದರೆ ನಾನು ಗಮನಿಸಿದ್ದೀನಿ, ನಮಗೆ ಲೀಡರ್ಶಿಪ್ಪಿನ ಒಂದು ರೀತಿ ಅವರ ಒಂದು ಬದ್ಧತೆಯ ಕೊರತೆ ಅನ್ನೋದು ನನಗೆ ಕಾಣುತ್ತೆ.
ಮಮತಾ ಬ್ಯಾನರ್ಜಿ ಅವರು 15 ವರ್ಷದಿಂದ ಅವರು CM ಆಗಿದ್ದಾರೆ. ಹ್ಮ್. ಅವರು ವೋಟು ದೊಡ್ಡ ಪ್ರಮಾಣದಲ್ಲಿ ಅವ್ರ ವಿರುದ್ಧ ಬಂದಿದೆ ಅಂದಮೇಲೆ, ಹ್ಮ್. ದೊಡ್ಡ ಪ್ರಮಾಣದಲ್ಲಿ ಬರದೇ ಇದ್ರು ಸಣ್ಣ ಪ್ರಮಾಣದಲ್ಲಿ ಬಂದ್ರು ಅವ್ರು ಸೋತಿದ್ದಾರೆ ಅಂದಮೇಲೆ ಹ್ಮ್. ಅವರು ಬಿಟ್ಟು ಆ ಕುರ್ಚಿಯಿಂದ ಬಿಟ್ಟು ಬರಬೇಕು. ಹ್ಮ್. ದ್ಯಾಟ್ ಈಸ್ ಡೆಮಾಕ್ರಸಿ. ಯು ಮಸ್ಟ್ ರೆಸ್ಪೆಕ್ಟ್ ಡೆಮಾಕ್ರಸಿ. ಹ್ಮ್. ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನಸ್ಸಿನಲ್ಲಿ ನೀವು ಗೆದ್ದಿದ್ದೀರಿ ಅಂದ್ರೂ ಕೂಡ ನೀವು ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಹ್ಮ್. ಸೊ ಕುರ್ಚಿನ ಬಿಡದೇ ಇರೋದು ಪ್ರಶ್ನೆನೇ ಬರಲ್ಲ. ಅದೆಲ್ಲ ಒಂದು ಕಡೆ ಅಧಿಕಾರದ ಒಂದು ಅಮಲು ಅಂತ ನಮಗೆ ಎದ್ದು ಕಾಣುತ್ತೆ. ಇದನ್ನಿದ್ದಾಗ, ಈ ಥರ ಲೀಡರ್ಸ್ ಇದ್ದಾಗ, ಹ್ಮ್. ಡೆಮಾಕ್ರಸಿನೇ ಗೌರವಿಸ್ತಾ ಇರೋ ಲೀಡರ್ಸ್ ಇದ್ದಾಗ, ಹ್ಮ್. ಪವರ್ಗೋಸ್ಕರನೇ ಒಂದು ರೀತಿ ಅವರ ಒಂದು ಕುರ್ಚಿಗೋಸ್ಕರ, ಪರ್ಸ್ನಲ್ ಪವರ್ಗೋಸ್ಕರ ಫೈಟ್ ಮಾಡೋರು ಇದ್ದಾಗ, ಹ್ಮ್. ಅವರನ್ನು ಫಾಲೋ ಮಾಡೋರು ಅಥವಾ ಅವ್ರ ಪಾರ್ಟಿನಲ್ಲಿರೋರು ಎಷ್ಟೋ ಒಂದು ರೀತಿ ಕಾನೂನು ಕೈಗೆ ತಗೊಳ್ಳೋ ಸಾಧ್ಯತೆಗಳು ಇದ್ದಿದೆ. ಹ್ಮ್. ಬಿಕಾಸ್ ದೇ ಆರ್ ನಾಟ್ ಲೀಡಿಂಗ್ ಬೈ ಎಕ್ಸಾಂಪಲ್, ದೇ ಆರ್ ನಾಟ್ ಲೀಡಿಂಗ್ ಬೈ ಡೆಮಾಕ್ರಸಿ ಅಂಡರ್ ಸಂವಿಧಾನದ ಚೌಕಟ್ಟಿನಲ್ಲಿ, ಕಾನೂನು ಚೌಕಟ್ಟಿನಲ್ಲಿ ಲೀಡ್ ಮಾಡ್ತಾ ಇಲ್ಲ. ಹ್ಮ್. ಸೊ ನೀವೇ ಒಬ್ಬ ಮುಖ್ಯಮಂತ್ರಿ ಅಥವಾ ಒಂದು ಪಾರ್ಟಿ ಹೆಡ್ ಆದಾಗ, ನೀವು ಅದನ್ನು ಮಾಡದೇ ಇದ್ದಾಗ, ನುಡಿದಂತೆ ನಡೀತಾ ಇದ್ದಾಗ, ಹ್ಮ್. ನಿಮ್ಮ ಜೊತೆ ಇರೋರು ಕಾನೂನು ಉಲ್ಲಂಘನೆ ಮಾಡೋದು ನಾವು ನೋಡಿದ್ದೀವಿ. ಸೊ ದೇರ್ ಇಸ್ ಬೋತ್ ಸೈಡ್ಸ್, ಈ ರೀತಿ ಫೈಟಿಂಗ್ ನಡಿಬೋದು. ಹ್ಮ್. ಬಟ್ ಮುಖ್ಯವಾಗಿ ದ ಪರ್ಸನ್ ಹೂ ಇಸ್ ಇನ್ ದ ಪೊಸಿಷನ್ ಆಫ್ ಪವರ್, ಅವರು ನಿಜವಾಗ್ಲೂ ನುಡಿದಂತೆ ನಡೆಯೋರಾಗಬೇಕು. ಹ್ಮ್. ಅವರು ಡೆಮಾಕ್ರಸಿನ ಆಗಿರಬೇಕು. ಮತ್ತು ಅವರು ಡೆಮಾಕ್ರಸಿನಲ್ಲಿರೋ ಏನೇ ವಿಚಾರ ಪ್ರಸ್ತಾಪ ಮಾಡಿದ್ರು ಅಹಿಂಸಾವಾದದಲ್ಲಿ ಅವರ ಕೆಲಸಗಳು ಮುಂದುವರಿಸ್ಬೇಕು. ಹ್ಮ್. BJP ನಾವು ನೋಡಿದ್ರೆ ಹ್ಮ್. 35% ವೋಟು ಕರ್ನಾಟಕದಲ್ಲಿ ತೊಗೊಂಡು 38% ದೇಶದಲ್ಲಿ ತೊಗೊತಾರೆ. ಹ್ಮ್. ಈ ಸೋಕಾಳ್ ಬುದ್ಧಿಜೀವಿಗಳು, ಪ್ರಗತಿಪರಗಳು, ಚಿಂತಕರು ಅಂತ ದೊಡ್ಡ ಪ್ರಮಾಣದಲ್ಲಿ ಹೇಳ್ಕೊಳ್ಳೋರೆಲ್ಲ ಹ್ಮ್. BJPನ ಒನ್ ಡಿಮೆನ್ಷನಾಗಿ ಅಪೋಸ್ ಮಾಡ್ತಾರೆ. ಹ್ಮ್. ಆದರೂ ಕೂಡ BJP ಬೆಳೀತಾ ಇದೆ, ಎಲ್ಲ ರೀತಿ ವೋಟ್ ತೊಗೊತಾ ಇದೆ. ಯಾಕೆ? ಬಿಕಾಸ್ ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಅವ್ರು ಜನರಿಗೆ ತಲುಪಿದ್ದಾರೆ. ಹ್ಮ್. ಎರಡನೇದಾಗಿ ಏನಂದರೆ, ದ ಪೀಪಲ್ ಬಿಲೀವ್ ಆ್ಯಂಡ್ ನೋ ಅವರು ಮತಪೆಟ್ಟಿಗೆಯಿಂದ ಬಂದಿದ್ದಾರೆ ಹೊರತು ಅವ್ರು ವೈಲೆನ್ಸಿಂದ ಬಂದಿಲ್ಲ. ಹ್ಮ್. ಡೆಮಾಕ್ರಸಿ ಅನ್ನೋದು, ಹ್ಮ್. ನೀವು ಬುದ್ಧಿಜೀವಿಗಳಂತ ಹೇಳ್ಕೊಂಡು ನಿಮ್ಮ ಸೀಮಿತ ಆಲೋಚನೆ, ನೀವು ಎಷ್ಟು ಮಟ್ಟಿಗೆ ನೀವು ನಿಜವಾಗ್ಲೂ ನೀವು ಬುದ್ಧಿಜೀವಿಗಳೋ ಅದು ಬೇರೆ ಪ್ರಶ್ನೆ. ಹ್ಮ್. ಬಟ್ ಪೀಪಲ್ ಆರ್ ವೆರಿ ವೆಲ್ ಅವೇರ್ ಪಾಲಿಟಿಕ್ಸ್ನಲ್ಲಿ, ಅವ್ರ ಪೊಲಿಟಿಕಲ್ ಅವೇರ್ನೆಸ್ ಭಾಳ ಇದೆ. ಹ್ಮ್. ಸೊ ಅವ್ರು ಹೇಳಿದ ತಕ್ಷಣ ಅದನ್ನು ಒನ್ ಸೈಡೆಡ್ ಆಗಿ ನೋಡೋರಲ್ಲ. ಹಾಗಿದ್ದ BJP ಯಾವತ್ತೂ ವೈಲೆನ್ಸ್ ಬಳಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಓವರ್ವೆಲ್ಮಿಂಗ್ಲಿ ದೇ ಹ್ಯಾವ್ ಕಮ್ ಟು ಬ್ಯಾಲೆಟ್ ಬಾಕ್ಸ್, ದೇ ಹ್ಯಾವ್ ಕಮ್ ಟು ಡೆಮಾಕ್ರಸಿ ಪವರ್ ಥ್ರೂ ದ ಬ್ಯಾಲೆಟ್ ಬಾಕ್ಸ್. ಸೊ ಇವಾಗ ಕೆಲವ್ರು ಮಾತಾಡ್ತಾರೆ, ಈ ಕಾಂಗ್ರೆಸ್ನವರು BJP ತಾಲಿಬಾನ್ ಇದ್ದಂಗೆ, ಹಿಂಗೆ RSS ತಾಲಿಬಾನ್ ಇದ್ದಂಗೆ. that is a flawed comparison because democracy is different and ತಾಲಿಬಾನ್ ಬಂದಿರೋ ಲೋಕಸಭೆಯಲ್ಲಿ ನಿಂತು ಬಿದೂರಿ ಅಂತ ಒಬ್ಬರು BJPಯ ಸಂಸದರು, ಓಕೆ, ಅವ್ರು ನೇರವಾಗಿ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಮುಸ್ಲಿಂ ಸಂಸದನನ್ನ ಏನು ಭಯೋತ್ಪಾದಕ ಅಂತ ಹೇಳ್ತಾರಲ್ಲ. ಭಯೋತ್ಪಾದಕ ಅನ್ನೋದು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಮ್ಮ ಪ್ರಧಾನಮಂತ್ರಿಗೂ ಕರೆದಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ದೀಸ್ ವರ್ಡ್ಸ್ ಆರ್ ಬೀಂಗ್ ಥ್ರೋನ್ ಅರೌಂಡ್ ವೆರಿ ಈಸಲಿ. ನೀವು ನನ್ನ ಪ್ರಕಾರ ನೀವೇನು ಮಾತಾಡ್ತೀರಾ ಅದು ಭಾಳ ಹಿಡಿತದಲ್ಲಿ ಮಾತಾಡ್ಬೇಕು. ಬಟ್ ನೀವು ಮಾತಾಡಿದ ತಕ್ಷಣ ಜನರಿಗೆ ಸ್ವಲ್ಪ ಭಾವನೆಗಳಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನೀವು ಹೇಳಿದ ಸುಳ್ಳಾಗತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಮಗೆ ನೋಡಿ, ನಾವೆಲ್ಲ ತಂದೆ ಪೆರಿಯಾರ್ ಅವರ ಅನುಯಾಯಿಗಳು, ನಾವೆಲ್ಲ ಪೆರಿಯಾರ್ ಬಗ್ಗೆ ಹೇಳಬೇಕು ಅಂದರೆ ಕ್ಯಾಕರ್ಸ್ ಉಗಿತಾರೆ ಇವತ್ತಿಗೂ ಕೂಡ. ಜನ ಏನೇನೋ ಬಾಯಿಗೆ ಬಂದಂಗೆ ಹೇಳ್ತಾರೆ. ಜನ ಚಪ್ಪಲಿ, ಒಂದು ಸೌದೋಗಿರೋ ಚಪ್ಪಲಿ ಹಾರ ಹಾಕ್ತಾರೆ, ಎಲ್ಲ ರೀತಿಯಲ್ಲಿ ಬೈತಾರೆ. 20ನೇ ಶತಮಾನದ ಅತಿ ಪರಿಣಾಮಕಾರಿ ಮತ್ತು ಪರಿವರ್ತನಶಾಹಿ ವ್ಯಕ್ತಿ ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ರ ಜೊತೆ ಅದು ತಂದೆ ಪೆರಿಯಾರೇ. ಆದರೆ ನೀವು ಅವ್ರನ್ನ ಬೈದಿದ್ದೀರಾ ಅನ್ನೋ ಕಾರಣಕ್ಕೆ ನಾವೇ ನಿಮ್ಮ ಮೇಲೆ ಒಂದು ರೀತಿ ಕಾನೂನು ಕ್ರಮ ತಗೊಳ್ಳೋ ಪ್ರಶ್ನೆ ಬರಲ್ಲ. ನಾವೇ ನಿಮ್ಮ ರೀತಿಯಲ್ಲಿ ಏನು ವೈಲೆನ್ಸ್ ಅಟ್ಯಾಕ್ ಮಾಡೋಕ್ಕೆ ಬರಲ್ಲ. ನಾವು ಅವರ ನುಡಿದಂತೆ ಅವರ ವಿಚಾರಗಳನ್ನ ಮುಂದುವರಿಸ್ತೀವಿ. ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೈಲೆನ್ಸ್ ತಾಂಡವಾಡ್ತಾ ಇದೆಯಾ ಅಥವಾ ವೈಚಾರಿಕತೆ? ವೈಚಾರಿಕತೆ ಹೆಚ್ಚು ಬರಬೇಕು, ವೈಲೆನ್ಸು ಕಡಿಮೆ ಆಗಬೇಕು. ಅವೆರಡೂ ಕೂಡ ನಡೀತಾ ಇದೆ ಸಮಾಜದಲ್ಲಿ ಬೇರೆ ಬೇರೆ ಹಂತಕ್ಕೆ. ನೀವು ಕಾಂಟೆಕ್ಸ್ಟ್ ಆಗಿ ನೋಡಬೇಕು. ನೀವು ಓವರಾಲ್ ಜನರಲೈಸೇಷನ್ ಮಾಡೋದು ಕಷ್ಟ. ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಆಗಿ ನೀವು ನೋಡಿದಾಗ ವೈಚಾರಿಕತೆ ಬಂದಷ್ಟು ಅದು ಸೂಕ್ಷ್ಮವಾಗೂ ಅದನ್ನು ಮಾತಾಡೋದು ಇರಬೇಕು. ಬಟ್ ವಿ ನೀಡ್ ರ್ಯಾಷನಲ್ ಥಿಂಕಿಂಗ್. ವೈಲೆನ್ಸ್ ಆದಷ್ಟು ಕಡಿಮೆ ಆದಷ್ಟು ಎಲ್ಲ ರೀತಿಯಲ್ಲಿ ನಮಗೆ ಡೆಮಾಕ್ರಸಿ ವಿಲ್ ಫ್ಲೋ ಇನ್ ಅ ವೆರಿ ಗುಡ್ ವೇ ಆ್ಯಂಡ್ ಭಾಳ ಗಟ್ಟಿಯಾದ ಪ್ರಜಾಪ್ರಭುತ್ವ ಆಗ್ತೀವಿ. ನೀವು ಯಾವಾಗ ವೈಲೆನ್ಸ್ ಬಳಸ್ತೀರ ಸಂತೋಷ್ ಅವರೇ ಅಂದರೆ, ವಿಚಾರದಲ್ಲಿ ನಿಮಗೇ ನಂಬಿಕೆ ಇಲ್ಲದೆ ಇದ್ದಾಗ ನಿಮ್ಮ ವಿಚಾರದ ಮೇಲೆ ಬೇರೆಯವ್ರ ವಿಚಾರಗಳನ್ನ ನೀವು ವೈಚಾರಿಕವಾಗಿ ವಿರೋಧ ಮಾಡೋಕ್ಕಾಗದೇ ಇದ್ದಾಗ ಒನ್ ರಿಸಾರ್ಟ್ಸ್ ಟು ವೈಲೆನ್ಸ್.
ಹ್ಮ್. ಸೊ ನಿಮ್ಮ ವಿಚಾರ ಮೇಲೆ ನಿಮ್ಮ ಗಟ್ಟಿತನ ಇದ್ದರೆ ಹ್ಮ್. ನಿಮಗೇನು ಏರು ಧ್ವನಿನಲ್ಲಿ ಬಂದು ಮನೆ ಮುಂದೆ ಗಲಾಟೆ ಮಾಡಬೇಕು ಅಂತ ಏನಿಲ್ಲ. ಹ್ಮ್. ನಿಮ್ಮ ವಿಚಾರಗಳನ್ನ ನೀವು ಒಂದು ನಮಗೆ ಡೆಸ್ಮೆಂಡ್ ಟೂಟು ಅಂತ ಒಬ್ಬರಿದ್ರು. ದಿಸ್ ಡೋಂಟ್ ರೇಸ್ ಯುವರ್ ವಾಯ್ಸ್, ಹ್ಮ್. ಇಂಪ್ರೂವ್ ಯುವರ್ ಆರ್ಗ್ಯುಮೆಂಟ್. ಹ್ಮ್. ಸೊ ನಿಮ್ಮ ವಿಚಾರಗಳನ್ನ ಗಟ್ಟಿ ಮಾಡ್ಕೋಬೇಕು, ನಿಮ್ಮ ಆಲೋಚನೆಗಳು ಗಟ್ಟಿ ಮಾಡ್ಕೋಬೇಕು, ನಿಮ್ಮ ಸ್ಪಷ್ಟತೆ ಬದ್ಧತೆ ಅದನ್ನು ಇಂಪ್ರೂವ್ ಮಾಡಬೇಕು ಹೊರತು ಹ್ಮ್. ಹೆದರ್ಸೋದು, ಬೆದರ್ಸೋದು, ವೈಲೆನ್ಸ್ ಉಪಯೋಗಿಸೋದು ಇಟ್ಸ್ ಅನ್ಡೆಮೊಕ್ರಾಟಿಕ್. ಈ ಒಂದು ಚುನಾವಣೆ ನೋಡಿದಾಗ ನಮಗನ್ಸಿದ್ದೇನಂತಂದರೆ, ಬೀಯಿಂಗ್ ಅ ಜರ್ನಲಿಸ್ಟ್, ನಮಗನ್ಸಿದ್ದು ದೇಶದಲ್ಲಿ ಒಂದು ಲೆಫ್ಟು ಇಲ್ಲ ರೈಟು ಇಲ್ಲ ನಾವು ಏನು ಮಿಡಲ್ ಆಗಿ ಇದ್ದೀವಿ ಅನ್ನೋ ಲೆಕ್ಕಕ್ಕೆ ಸೆಂಟ್ರಿಸ್ಟಿಕ್ ಅನ್ನೋ ರೀತಿಯಲ್ಲಿ ಪಾಲಿಟಿಕ್ಸ್ಗಳು ನಡೀತಾ ಇದೆ. ಇದರಲ್ಲಿ ಚೇತನ್ ಅಹಿಂಸಾ ಅವರು ಎಲ್ಲಿ ಫಿಟ್ ಆಗ್ತಾರೆ? ನಾನು ಅವೆಲ್ಲ ಹೇಳಿದ್ದ ಹಾಗೆ ನಾವು ಲೆಫ್ಟ್ ವಿಂಗೂ ಅಲ್ಲ, ಕಮ್ಯುನಿಸ್ಟು ಅಲ್ಲ, ರೈಟ್ ವಿಂಗೂ ಅಲ್ಲ, ಹಿಂದುತ್ವನೂ ಅಲ್ಲ, ಸೆಂಟರ್ ವಿಂಗು ಒಂದು ರೀತಿ ಅವಕಾಶವಾದಿ, ಮನುವಾದಿ, ಈ ಲೀಡರ್ ಬೇಸ್ ಪಾಲಿಟಿಕ್ಸು ಅಲ್ಲ. ನಮ್ಮದು ಟ್ರೂತ್ ವಿಂಗು ಸಮಾಜವಾದಿಗಳು. ನಮ್ಮ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್ ಮತ್ತು ಕಾಂಶಿರಾಮ್ ಅವರು ಅವರ ಒಂದು ಕಟ್ಟಿರೋ ಚಳುವಳಿನ ಕರ್ನಾಟಕಕ್ಕೆ ನಾವು ಒಂದು ಸಮಾಜದ ದಿಕ್ಕಿನಲ್ಲಿ ಹೆಂಗೆ ತರಬೇಕು, ತರೋ ಪ್ರಕ್ರಿಯೆಯಲ್ಲಿದ್ದೀವಿ. ಅದನ್ನು ಜನರಿಗೆ ತಲುಪೋದು ನಮ್ಮ ಉದ್ದೇಶ. ಕೆಲಸದ ಮುಖಾಂತರ, ಜಾಗೃತಿ ಮುಖಾಂತರ, ಹೋರಾಟ ಮುಖಾಂತರ, ಸೇವೆ ಮುಖಾಂತರ ಎಲ್ಲ ರೀತಿಯಲ್ಲಿ ನಾವು ಜನರಿಗೆ ತಲುಪೋದು ನಮ್ಮ ಉದ್ದೇಶ. ಏನಾದರೂ ಜನರಿಗೆ ತಲುಪಿಲ್ಲ ಅಂದರೆ ಅದು ಜನರ ತಪ್ಪಲ್ಲ, ಅದು ನಾವು ಹೇಳೋ ರೀತಿನಲ್ಲಿ ನಾವು ಎಲ್ಲೋ ಒಂದು ಕಡೆ ನಾವು ಮಾಡೋ ಕೆಲಸದಲ್ಲಿ ಸಾಕಷ್ಟು ಮಾಡಿಲ್ವೋ, ನಾವು ಜನರಿಗೆ ಹೇಳೋ ರೀತಿನಲ್ಲಿ ತಲುಪಿಲ್ವೋ ಅನ್ನೋ ನಾವು ನಮ್ಮನ್ನು ತಿದ್ಕೋಬೇಕು ಹೊರತು ಜನರ ಮೇಲೆ ತಪ್ಪಾಕೋ ಪ್ರಶ್ನೆ ಬರಲ್ಲ. ಓಕೆ, ಚೇತನ್ ಅಹಿಂಸಾ ಅವರು ಮುಂದೆ ಏನು ಮಾಡ್ತಾರೆ ಹಾಗಾದ್ರೆ? ಈಗ ಇವತ್ತಿನ ನಾವೆಲ್ಲ ಚಳುವಳಿಗಳು ಒಗ್ಗಟ್ಟಾಗ್ತಾ ಇದ್ದೀವಿ ಸಂತೋಷವೇ. ಎಲ್ಲ ನಾನು ಫಸ್ಟೇ ಶುರು ಮಾಡಿದಾಗ ನಾನು ಮಾತಾಡಿದ್ದು ಎಲ್ಲ ಹೋರಾಟಗಳು, ಎಲ್ಲ ಸಂಘಟನೆಗಳು, ಎಲ್ಲ ಸಮಸ್ಯೆಗಳು ಒಂದು ರೀತಿ ನನಗೆ ಡೈರೆಕ್ಟಾಗಿ ನಾನು ಅನುಭವಿಸಿಲ್ಲ ಅಂದ್ರೂ ಕೂಡ ಅದು ನಮ್ಮ ಸಮಸ್ಯೆ, ನಮ್ಮ ರಾಜ್ಯದ ಸಮಸ್ಯೆನೇ. ಆ ಸಮಸ್ಯೆಗೆ ನಮ್ಮ ಪರಿಹಾರ ಬೇಕು. ಅದು ಒಂದು ಸಮಾಜ ದಿಕ್ಕಿನಲ್ಲಿ. ಸೊ ನಾವು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಮುಂದುವರಿತಾ ಇದ್ದೀವಿ. ಆ ಸೈದ್ಧಾಂತಿಕ ನೆಲೆಗಟ್ಟು ಯಾರೋ ಹಿಂದೆ ಮಾಡಿದ್ದಾರೆ ಅಂದರೆ ನಮ್ಮ ಜ್ಯೋತಿಬಾ ಫುಲೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಮ ತಂದೆ ಪೆರಿಯಾರು ಮತ್ತು ಕಾಂಶಿರಾಮರು, ಇವರೆಲ್ಲ ಭಾಳ. ಆಮೇಲೆ ವಿಶ್ವಮಾನವ ಸಂದೇಶ ಕುವೆಂಪುರ್ನಲ್ಲೂ ಈ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಅಡಗಿದೆ. ಓಕೆ, ಈ ಸಮಾಜದ ಒಂದು ನಿಮ್ಮ ಸಿದ್ಧಾಂತದ ನಡುವೆ ಮನುಸ್ಮೃತಿಯ ಬಗ್ಗೆ ತಮ್ಮ ಅಭಿಪ್ರಾಯ? ಮನುಸ್ಮೃತಿನ 1927ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಕೂಡ ಮತ್ತು ಸಹಸ್ರ ಬುದ್ಧೆ ಅಂತ ಒಬ್ಬರು ವ್ಯಕ್ತಿ ಅದನ್ನು ಸುಡ್ತಾರೆ. ವಿಶೇಷ ಏನಂದರೆ ಸಹಸ್ರ ಬುದ್ಧೆ ಅನ್ನೋ ವ್ಯಕ್ತಿ ಹುಟ್ಟಿರೋದು ಒಂದು ಬ್ರಾಹ್ಮಣ ಸಮುದಾಯಕ್ಕೆ. ಇವತ್ತು ನಮಗೆ ಬಾಬಾ ಸಾಹೇಬ್ರ ಜೊತೆ ಹೇಗೆ ಸಹಸ್ರ ಬುದ್ಧೆ ಅಂತ ಬ್ರಾಹ್ಮಣರು ಇದ್ರೋ, ಅನೇಕರು ನಮಗೆ ಎಲ್ಲ ಸಮುದಾಯದ, ಎಲ್ಲ ಜಾತಿ, ಎಲ್ಲ ಲಿಂಗ, ಎಲ್ಲ ಧರ್ಮದವರು ಇದ್ರೋ, ಅದೇ ರೀತಿ ನಮಗೆ ಒಂದು ಪರಿವರ್ತನೆ ಬೇಕು ಅಂದರೆ, ಈ ಅಸಮಾನತೆ ವ್ಯವಸ್ಥೆ ಕಿತ್ತಾಕಬೇಕು ಅಂದರೆ ಎಲ್ಲ 7 ಕೋಟಿ ಕರ್ನಾಟಕದವ್ರು ಸೇರಬೇಕು. ನಮಗೆ ನೋಡಿ ಸಂತೋಷ್ ಅವರೇ, ಒಂದು ಜಾತಿಯವ್ರ ಶತ್ರು ಅಲ್ಲ, ಒಂದು ಧರ್ಮದವ್ರ ಶತ್ರು ಅಲ್ಲ, ಒಂದು ಲಿಂಗದವರು ಅಥವಾ ಒಂದು ಮಾತೃಭಾಷೆಯವರು ಅಥವಾ ಒಂದು ಪಕ್ಷದವರು ನಮ್ಮ ಶತ್ರು ಅಲ್ಲ. ನಮಗೆ ಅಸಮಾನತೆ ಮತ್ತು ಅನ್ಯಾಯದ ಕೂಡಿರೋ ವ್ಯವಸ್ಥೆನೇ ನಮ್ಮ ಸೈದ್ಧಾಂತಿಕ ಶತ್ರು. ಸೊ ಮನುಸ್ಮೃತಿ ಅನ್ನೋದು ಒಂದು ಅಸಮಾನತೆಯಲ್ಲಿ ಕೂಡಿರೋ ಒಂದು ಗ್ರಂಥ. ಆದರೆ ಮನುವಾದ ಅಂತ ನಾವೇನು ಹೇಳ್ತೀವಿ, ಅದು ನಮ್ಮ ಕಣ್ಣಲ್ಲಿ ಯಥಾಸ್ಥಿತಿ ವ್ಯವಸ್ಥೆ. ಈ ಯಥಾಸ್ಥಿತಿ ವ್ಯವಸ್ಥೆ ಅಂದರೆ ಸೆಂಟರ್ ವಿಂಗ್ ಪಾಲಿಟಿಕ್ಸು ಮನುವಾದನ ಮುಂದುವರಿಸ್ತಾ ಇದ್ದಾರೆ. ಸೆಂಟರ್ ವಿಂಗ್ ಪಾಲಿಟಿಕ್ಸೇ ಮನುವಾದ. ಅದರಲ್ಲಿ ಅನೇಕ ಪಕ್ಷಗಳು, ಈ ಕಾಂಗ್ರೆಸ್ಸು, ಈ JDS, ಈ ಆಪು, ಈ ಸಮಾಜವಾದಿ ಪಕ್ಷ, ಈ ಥರದವರೆಲ್ಲ ಪಕ್ಷಗಳು ಈ ಒಂದು ಮನುವಾದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಅಧಿಕಾರನೇ ಮುಖ್ಯ ಹೊರತು ಪರಿವರ್ತನೆ ಮುಖ್ಯ ಅಲ್ಲ. ಈ ಬುದ್ಧಿಜೀವಿ ವಲಯ ಎಷ್ಟೋ ಸಲ ಏನು ಹೇಳುತ್ತೆ ಅಂದರೆ ಹಿಂದುತ್ವ ಮನುವಾದ. ನಮ್ಮ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ದೃಷ್ಟಿಯಲ್ಲಿ ಹಿಂದುತ್ವ ರೈಟ್ ವಿಂಗ್ ಮನುವಾದ ಅಲ್ಲ. ಅವರು ಹಿಂದುತ್ವ, ಅವರು ಮನುವಾದ ಅನ್ನೋದು ಯಥಾಸ್ಥಿತಿ ಅಂದರೆ ಈ ಸೆಂಟರ್ ವಿಂಗ್ ಪಾಲಿಟಿಕ್ಸು, ಈ ಸೆಂಟರ್ ವಿಂಗ್ ಅವಕಾಶವಾದಿ ಪಾಲಿಟಿಕ್ಸ್ನ ನಾವು ನ್ಯೂಟ್ರಲೈಸ್ ಮಾಡಿ ಅದನ್ನು ಡಿಸ್ಮ್ಯಾಂಟಲ್ ಮಾಡೋವರೆಗೂ ನಮಗೆ ದೊಡ್ಡ ಮಟ್ಟದ ಪರಿವರ್ತನೆ, ಪರಿಹಾರ, ಪರ್ಯಾಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮುಂದೆ ರಾಜಕೀಯಕ್ಕೆ ಯಾವಾಗ ಬರೋದು ಚೇತನ್ ಅಹಿಂಸಾ ಅವರು? ನಾವು ಎಲ್ಲ ರೀತಿ ಅನೇಕ ವಿಚಾರವಂತರು, ಸಂಘಟಿತರು, ಹೋರಾಟಗಾರರು ಎಲ್ಲರ ಜೊತೆ ಮಾತಾಡ್ತಾ ಇದ್ದೀವಿ. ನಾವು ಪೊಲಿಟಿಕಲ್ ಮೂವ್ಮೆಂಟ್ ಬಂದರೆ ಅದು ನಾನು ವೈಯಕ್ತಿಕವಾಗಿ ಅಧಿಕಾರ ಪಡೆಯೋಕ್ಕಲ್ಲ. ನಾನಂತೂ ಯಾವ ಒಂದು ರೀತಿ ಎಲೆಕ್ಷನ್ ನಿಂತ್ಕೊಳ್ದೇ ಇರ್ಬೋದು, ಎಲೆಕ್ಷನ್ ನಿಂತ್ಕೊಳ್ಳೋ ಉದ್ದೇಶ ಇಲ್ಲ. ನಾನು ಯಾವ ಮಿನಿಸ್ಟರೋ, ಈ MLA, MP ಯಾವುದು ಇದಾಗೋದು ನಮ್ಮ ಉದ್ದೇಶ ಅಲ್ಲ. ನಮಗೆ ಒಂದು ಭಾಳ ಗಟ್ಟಿಯಾದ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಕರ್ನಾಟಕಕ್ಕೆ ನಾವು ಒಂದು ಹೆಂಗೆ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೇ ಇರೋಂಗೆ ನಾವು ನೋಡ್ಬೋದು ಅನ್ನೋ ನಮ್ಮ ಉದ್ದೇಶ. ಸೊ ಅದನ್ನು ಕಟ್ಟಬೇಕು ಅಂದರೆ
ಎಲ್ಲ 224 ಮತಕ್ಷೇತ್ರದಲ್ಲೂ ನಮ್ಮ ಸಮಾಜದ ಶಕ್ತಿ ಇರಬೇಕು. ಎಲ್ಲ ಚಳುವಳಿಗಳು ಒಗ್ಗಟ್ಟಾಗಬೇಕು. ಒಂದು ಸಿದ್ಧಾಂತದ ಅಡಿಯಲ್ಲಿ ಒಗ್ಗಟ್ಟಾಗಬೇಕು ಹೊರತು ಒಂದು ಅಸ್ಮಿತೆ ಅಲ್ಲಲ್ಲ. ನಮ್ಮವರಂದ್ರೆ ಯಾರು? ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮವರಂದ್ರೆ ಯಾರು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠಿಕೆ ಅಳವಡಿಸ್ಕೊಂಡಿರೋ ಮನುಷ್ಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳು ಚೇತನ್ ಸರ್ ನಮ್ಮ ಜೊತೆ ಥ್ಯಾಂಕ್ ಯು ಸಂತೋಷ್. ಮಾತನಾಡಿದ್ದಕ್ಕೆ.